ನಾಡಿನ ಜನತೆಗೆ ಲಕ್ಷ್ಮೀಕಾಂತ್ ಮಾಡುವ ನಮಸ್ಕಾರಗಳು. ಸಂಸ್ಕಾರದ ಬೆಳಕು ವತಿಯಿಂದ ಸಮಸ್ತ ಕನ್ನಡ ಜನತೆಗೆ ಸ್ವಾಗತ ಸುಸ್ವಾಗತ ಕೋರುತ್ತಾ ಇವತ್ತು ನಾವು ಸುಂದರವಾದ ಸಂದೇಶವನ್ನು ನಿಮ್ಮ ಮುಂದೆ ತೆಗೆದುಕೊಂಡು ಬರುತ್ತಿದ್ದೇವೆ. ಏನಪ್ಪ ಇವತ್ತಿನ ಸಂದೇಶ ಅಂದರೆ 6/3/2026 ಅದ್ಧೂರಿಯಾಗಿ ಶೆಟ್ಟಿ ಟಾಕೀಸ್ನಲ್ಲಿ ಬಿಡುಗಡೆಗೊಂಡಿರುವಂಥ ನೀಲಿ ಚಲನಚಿತ್ರವು 9ನೇ ದಿನಕ್ಕೆ ಕಾಲಿಟ್ಟಿದೆ. ಸಕ್ಸಸ್ಫುಲ್ಲಾಗಿ ಹೌಸ್ಫುಲ್ಲಾಗಿ ನಡೆದಂಥ ಏಕೈಕ ಚಲನಚಿತ್ರ ಅಂದರೆ ನೀಲಿ ಚಲನಚಿತ್ರ. ಅಭಿಮಾನಿಗಳು ಸಂದರ್ಶಿಸಿದಾಗ ಅವರು ಒಳ್ಳೆಯ ರೀತಿಯಿಂದ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ ಮತ್ತು ನೀಲಿ ಚಲನಚಿತ್ರಕ್ಕೆ ಅವರು ಶುಭಾಶಯಗಳನ್ನು ಕೋರಿದ್ದಾರೆ. ಈ ಚಲನಚಿತ್ರ ಇನ್ನೂ ಮುಂದೆ ಓಡಲಿ ಅಂತ ಅಭಿಮಾನಿಗಳು ಬನ್ನಿ ಈ ಚಲನಚಿತ್ರವನ್ನು ಯಶಸ್ವಿಗೊಳಿಸೋಣ ಅಂತ ಹೇಳುತ್ತಾ ನನ್ನ ಅನಿಸಿಕೆಗಳಿಗೆ ವಿರಾಮ ಕೊಡುತ್ತೇನೆ. ಶರಣಾರ್ಥಿಗಳೊಂದಿಗೆ ಧನ್ಯವಾದಗಳು ಅರ್ಪಿಸುತ್ತೇನೆ. ನೀಲಿ ಸಿನಿಮಾ ಚೆನ್ನಾಗಿತ್ತು. ನಮ್ಮೂರಿನ ಮಗನಾದ ಪ್ರೇಮ್ ಸಾಗರ್ ಅವರು ಚೆನ್ನಾಗಿ ನಟಿಸಿದ್ದಾರೆ. ಈ ಸಿನಿಮಾ ಇಡೀ ನಮ್ಮ ಕರ್ನಾಟಕದಲ್ಲಿ ಫೇಮಸ್ ಆಗಲಿ ಅಂತ ಹಾರೈಸ್ತೀನಿ. ಒಳ್ಳೆ ನಿಗೂಢತೆ ಇತ್ತು, ನಟನೆ ಚೆನ್ನಾಗಿತ್ತು. ಈ ಸಿನಿಮಾನ ನಮ್ಮ ಎಲ್ಲ ಕರ್ನಾಟಕದ ಜನಸಂಖ್ಯೆ ನೋಡಿ ಸಕ್ಸಸ್ಫುಲ್ ಕೊಡಲಿ ಅಂತ ಕೇಳ್ಕೊತೀನಿ. ಎಲ್ಲರಿನ ಜಿಲ್ಲಾಧ್ಯಕ್ಷೆ ಅನಿತಾ ಈ ಒಂದು ಸಿನಿಮಾದಿಂದ ಭಾಳ ಅಚ್ಚುಕಟ್ಟಾಗಿತ್ತು. ಹೀರೋ ಸರಿಯಾಗಿ ಪಾತ್ರ ವಹಿಸಿದ್ರು. ಪರವಾಗಿಲ್ಲ. ನಮ್ಮ ನಿಗೂಢ ಒಂದು ಹಣಕ್ಕೋಸ್ಕರ ಏನೇನು ಮಾಡ್ತಾರೋ ಮನುಷ್ಯನ ಜೀವನ ಅದು ಹಣ ರೊಕ್ಕನೇ ಎಲ್ಲ ಇಂಪಾರ್ಟೆಂಟ್ ಅಂತ ತಿಳ್ಕೊತಾರೆ. ಅದರ ರೊಕ್ಕ ಸಲುವಾಗಿ 4-5 ಹೆಣಗಳೇ ಹೋಗ್ತೀವಿ. ಆಸ್ತಿಯಿಂದನೂ ಹೋಗ್ಬಾರ್ದು. ಮನುಷ್ಯನ ನೇತಾಗಿರ್ಬೇಕು ಅನ್ನೋದೇ ಈ ಪಿಕ್ಚರಿಂದ ನಮಗೊಂದು ಸಂದೇಶ. ಫಿಲ್ಮ್ ಸೂಪರ್ ಇದೆ. ಪ್ರೇಮ್ ಸಾಗರ್ ಆ್ಯಕ್ಟಿಂಗ್ ಚೆನ್ನಾಗಿದೆ. ಎಲ್ಲ ಸಾರ್ವಜನಿಕ ಬಂಧುಗಳು ಕೇಳ್ಕೊಂಡ್ರೆ ಇಂದಿಗೆ 9ನೇ ದಿನದ ಒಂದು ನೀಲಿ ಸಿನಿಮಾವನ್ನು ಅತ್ಯಂತ ಯಶಸ್ವಿಯಾಗಿ ಮೂಡಿಬಂತು. ಈ ಒಂದು ನೀಲಿ ಫಿಲ್ಮ್ ನೋಡಲಿಕ್ಕೆ ಎಲ್ಲ ನನ್ನ ಜಿಲ್ಲೆಯಿಂದ ಮೂಲೆಯಿಂದ ಎಲ್ಲರೂ ಕೂಡ ಬಂದು ನನ್ನ ಮಗನಂತಕ್ಕಂಥ ಪ್ರೇಮ್ ಸಾಗರ್ ಅವರಿಗೆ ಶುಭಾಶಯ ಕೋರಿದ್ರಿ. ಅದಕ್ಕಾಗಿ ನಾಳೆ ಕೂಡ ನಡೆಯುತ್ತದೆ. ಅದಕ್ಕೆ ದಯಮಾಡಿ ತಾವೆಲ್ಲ ಕೂಡ ತಪ್ಪದೇ ಬಂದು ಈ ನೀಲಿ ಸಿನಿಮಾ ನೋಡಿ ಈ ಶುಭಾಶಯ ಕೋರ್ಬೇಕಂತ ಗಮನ ಕೇಳ್ಕೊಳ್ತೇನೆ. ಧನ್ಯವಾದ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ದತ್ತಾತ್ರೇಯ ಎಸ್ ಬಿರಾದಾರ್, ಯೋಗ ಶಿಕ್ಷಕ ಮಾತಾಡ್ತಾ ಇರೋದು. ಆತ್ಮೀಯರೇ, ಇವತ್ತು ಕಲಬುರಗಿ ಜಿಲ್ಲೆ ಆಳಂದ ತಾಲೂಕು ತಡ್ಕಲ್ ಎಂಬ ಗ್ರಾಮ ಸಿನಿಮಾ ಕ್ಷೇತ್ರದಲ್ಲಿ ಇತಿಹಾಸವನ್ನು ಸೃಷ್ಟಿಸಿದೆ. ತಡ್ಕಲ್ ಗ್ರಾಮದ ಕಲ್ಯಾಣಿ ತುಕಾಣಿಯವರ ಸುಪುತ್ರರಾದ ಪ್ರೇಮ್ ಸಾಗರ್ ಅವರು ಇವತ್ತು ನೀಲಿ ಎಂಬ ಚಿತ್ರದಲ್ಲಿ ನಾಯಕ ನಟನಾಗಿ ನಟಿಸಿ ಇವತ್ತು 9 ದಿನ ಕರ್ನಾಟಕಾದ್ಯಂತ ಎಲ್ಲ ಸಿನಿಮಾ ಥಿಯೇಟರ್ಗಳಲ್ಲಿ ಅತ್ಯಂತ ಯಶಸ್ವಿಯಾಗಿ ಪ್ರದರ್ಶನಗೊಂಡಿದೆ. ನಾನು ನಿಮ್ಮಲ್ಲಿ ಕೇಳಿಕೊಳ್ಳೋದೇನೆಂದರೆ, ನಮ್ಮ ತಾಲೂಕಿನ ಯುವ ನಟನಾಗಿರುವಂತಹ ಪ್ರೇಮ್ ಸಾಗರ್ ಅವರು ಚಿತ್ರಿಸಿರುವಂತಹ ನೀಲಿ ಎಂಬ ಚಿತ್ರವನ್ನು ನಾವೆಲ್ಲರೂ ಕಣ್ತುಂಬವನ್ನು ನೋಡೋಣ ಹಾಗೂ ಯುವ ನಾಯಕ ನಟನನ್ನು ಬೆಳೆಸೋಣ ಅಂತ ಹೇಳುತ್ತಾ ನಾನು ಒಂದೆರಡು ಮಾತು ಮುಗಿಸ್ತೀನಿ. ಎಲ್ಲರಿಗೂ ಧನ್ಯವಾದ.